ಸ್ನೇಹಿತರೆ, ಇವತ್ತು ನಾವು ಭಾನ್ಗರ್ ಫೋರ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಭಾನ್ಗಢ್ ಕೋಟೆಯ ಇತಿಹಾಸ ನೋಡುವುದಾದರೆ, ಭಾನ್ಗಢ್ ಕೋಟೆ ಭಾರತದ ರಾಜಸ್ಥಾನ್ ರಾಜ್ಯದ ಅಲ್ವರ್ ಜಿಲ್ಲೆಯಲ್ಲಿದೆ. ಈ ಕೋಟೆಯನ್ನು 1573ರಲ್ಲಿ 1ನೇ ಮಾಧವ್ ಸಿಂಗ್ ನಿರ್ಮಿಸಿದನು. ಇವನು ಅಂಬರ್ ರಾಜ್ಯದ ರಾಜರಾಗಿದ್ದ. ಭಾನ್ಗಢ್ ಆ ಕಾಲದಲ್ಲಿ ಸಮೃದ್ಧ ನಗರವಾಗಿತ್ತು. ಮಾರುಕಟ್ಟೆಗಳು, ದೇವಾಲಯಗಳು, ಅರಮನೆಗಳು ಮತ್ತು ಸುಂದರ ತೋಟಗಳಿಗೆ ಹೆಸರುವಾಸಿಯಾಗಿತ್ತು. ಈ ಕೋಟೆಯೊಳಗೆ ಅನೇಕ ಮಂದಿರಗಳ ಅವಶೇಷಗಳು ಇಂದಿಗೂ ಜೀವಂತ ಸಾಕ್ಷಿಗಳಾಗಿವೆ. ರಹಸ್ಯ ಕಥೆಗಳು. ರಾಜಸ್ಥಾನದಲ್ಲಿರುವ ಈ ಭಾನ್ಗಢ್ ಕೋಟೆ ಭಾರತದಲ್ಲಿ ಅತಿ ಭಯಾನಕ ಸ್ಥಳ ಎಂದು ಪ್ರಸಿದ್ಧವಾಗಿದೆ. ಈ ಕೋಟೆಗೆ ಸಂಬಂಧಿಸಿದಂತೆ ಇನ್ನೂ ಬಗೆಹರಿಯದ ರೋಚಕ ಕಥೆಗಳು ಇಂದಿಗೂ ಜೀವಂತವಾಗಿವೆ. ಈ ಕೋಟೆಗೆ ಸಂಜೆ ಸೂರ್ಯಾಸ್ತದ ನಂತರ ಇಲ್ಲಿನ ಪ್ರವೇಶಕ್ಕೆ ಸರ್ಕಾರ ಕಟ್ಟುನಿಟ್ಟಾಗಿ ನಿರ್ಬಂಧ ಹೇರಿದೆ. 18ನೇ ಶತಮಾನದಲ್ಲಿ ಯುದ್ಧಗಳು ಮತ್ತು ಬರಗಾಲದ ಕಾರಣದಿಂದ ಈ ಕೋಟೆ ನಿಧಾನವಾಗಿ ನಿರ್ಜನವಾಯಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಈ ಕೋಟೆಗೆ ಸಂಬಂಧಿಸಿದಂತೆ ರಹಸ್ಯ ಮತ್ತು ನಿಗೂಢ ಸತ್ಯಕಥೆಗಳಿವೆ. ಅವುಗಳನ್ನು ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ತಾಂತ್ರಿಕನ ಶಾಪ. ಸ್ಥಳೀಯ ಕಥೆಯ ಪ್ರಕಾರ ಭಾನ್ಗಢ್ ಕೋಟೆಯ ಯುವರಾಣಿ ರತ್ನಾವತಿ ಎಂಬ ಸುಂದರ ರಾಜಕುಮಾರಿ ಇದ್ದಳು. ಅವಳು ತನ್ನ ಸೌಂದರ್ಯ ಮತ್ತು ಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿದ್ದಳು. ಈ ರಾಜಕುಮಾರಿಯ ಮೇಲೆ ಸಿಂಗಿಯಾ ಎಂಬ ತಾಂತ್ರಿಕನಿಗ ಪ್ರೀತಿ ಬಂತು. ತಾಂತ್ರಿಕನು ತನ್ನ ಪ್ರೀತಿಯನ್ನು ರಾಜಕುಮಾರಿ ಬಳಿ ನಿವೇದಿಸಿಕೊಳ್ಳುತ್ತಾನೆ. ಆದರೆ ರಾಜಕುಮಾರಿ ಅವನ ಪ್ರೀತಿಯನ್ನು ತಿರಸ್ಕರಿಸಿದಳು. ಇದರಿಂದ ಕೋಪಿತಗೊಂಡ ತಾಂತ್ರಿಕ ಸಿಂಗಿಯ ಕಪ್ಪು ಮಾಂತ್ರಿಕ ವಿದ್ಯೆಯನ್ನು ಬಳಸಿ ರಾಜಕುಮಾರಿಯನ್ನು ಮೋಹಿಸಲು ಯತ್ನಿಸಿದನು. ಆದರೆ ಅವನ ಯತ್ನ ವಿಫಲವಾಗಿ ಅವನೇ ಸತ್ತು ಹೋದನು ಎಂದು ಹಾಗೂ ಸಾಯುವ ಮೊದಲು ಈ ಕೋಟೆ ಸಂಪೂರ್ಣವಾಗಿ ನಾಶವಾಗಲಿ ಎಂದು ಶಾಪ ಹಾಕಿದನು ಎಂದು ಹೇಳಲಾಗುತ್ತದೆ. ಆ ನಂತರ ಯುದ್ಧ ಮತ್ತು ವಿನಾಶ ಸಂಭವಿಸಿ ನಗರ ಸಂಪೂರ್ಣ ಖಾಲಿಯಾಗಿ ಬಿಟ್ಟಿತು ಎಂದು ಹೇಳುತ್ತಾರೆ. ಅದೇ ಸ್ಥಳೀಯ ನಿವಾಸಿಗಳಲ್ಲಿ ಈ ಕೋಟೆಗೆ ಸಂಬಂಧಿಸಿದ ಮತ್ತೊಂದು ಪ್ರಸಿದ್ಧ ರಹಸ್ಯ ಕಥೆಯಿದೆ. ಗುರು ಬಾಲುನಾಥನ ಶಾಪದ ಕಥೆ. ಭಾನ್ಗಢ್ ಕೋಟೆಯ ಮತ್ತೊಂದು ಪ್ರಮುಖ ರಹಸ್ಯ ಕಥೆ ಗುರು ಬಾಲಾನಾಥ್ ಅಥವಾ ಬಾಲಾನಾಥ್ ಎಂಬ ತಪಸ್ವಿಯದ್ದು. ಕಥೆಯ ಪ್ರಕಾರ ರಾಜ ಮಾಧವ್ ಸಿಂಗ್ ಕೋಟೆಯನ್ನು ನಿರ್ಮಿಸುವ ಮೊದಲು ಆ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಗುರು ಬಾಲುನಾಥನ ಅನುಮತಿ ಪಡೆದರು. ತಪಸ್ವಿ ಅನುಮತಿ ನೀಡಿದರು. ಆದರೆ ಒಂದು ಷರತ್ತು ಹಾಕಿದರು. ನನ್ನ ಆಶ್ರಮದ ಮೇಲೆ ಕೋಟೆಯ ನೆರಳು ಬೀಳಬಾರದು, ಬಿದ್ದರೆ ನಗರ ನಾಶವಾಗುತ್ತದೆ ಎಂದು ಹೇಳುತ್ತಾರೆ. ರಾಜ ಮಾಧವ್ ಸಿಂಗ್ ಗುರುಗಳ ಷರತ್ತನ್ನು ಒಪ್ಪಿಕೊಂಡರು ಮತ್ತು ಆಶ್ರಮದ ಮೇಲೆ ನೆರಳು ಬೀಳದ ಹಾಗೆ ಕೋಟೆಯನ್ನು ನಿರ್ಮಿಸಿದರು. ಆದರೆ ನಂತರದ ರಾಜಕುಮಾರನೊಬ್ಬನು ಕೋಟೆಯನ್ನು ಇನ್ನಷ್ಟು ಹೆಚ್ಚು ಮಾಡಿದನು. ಇದರಿಂದಾಗಿ ಕೋಟೆಯ ನೆರಳು ಗುರುವಿನ ಆಶ್ರಮದ ಮೇಲೆ ಬಿದ್ದಿತ್ತು. ಕೋಪಿತಗೊಂಡ ಗುರು ಬಾಲುನಾಥ ಅವರು ಈ ಕೋಟೆಯಲ್ಲಿ ಯಾರೂ ಸುಖವಾಗಿ ವಾಸಿಸಬಾರದು ಮತ್ತು ಕಟ್ಟಡಗಳ ಮೇಲೆ ಯಾವುದೇ ಛಾವಣಿ ನಿಲ್ಲಬಾರದು ಎಂದು ಶಾಪ ಹಾಕಿದರು. ಆ ನಂತರ ನಗರದಲ್ಲಿ ವಿನಾಶ ಸಂಭವಿಸಿತು ಎನ್ನುವ ಕಥೆಯಿದೆ. ಇಂದಿಗೂ ಕೋಟೆಯ ಹಲವು ಕಟ್ಟಡಗಳಿಗೆ ಛಾವಣಿ ಇರುವುದಿಲ್ಲ ಮತ್ತು ಹೊಸ ಛಾವಣಿ ಕಟ್ಟಲು ಯತ್ನಿಸಿದರೆ ಅದು ಕುಸಿದು ಬೀಳುತ್ತದೆ ಎಂದು ಕೆಲವರು ನಂಬುತ್ತಾರೆ. ಆದರೆ ಈ ಕೋಟೆಗೆ ಸಂಬಂಧಿಸಿದಂತೆ ಕಥೆಗಳಿಗೆ ಯಾವುದೇ ಪುರಾವೆಗಳಿಲ್ಲ. ಇನ್ನು ಈ ಕೋಟೆಗೆ ಸಂಬಂಧಿಸಿದಂತೆ ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ತಮಗಾದ ನಿಗೂಢ ಮತ್ತು ಭಯಂಕರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಮೊದಲನೆಯದಾಗಿ ರಾತ್ರಿ ಪ್ರವೇಶ ನಿಷೇಧ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯದ ಮೊದಲು ಕೋಟೆಗೆ ಪ್ರವೇಶ ನಿಷೇಧಿಸಿದೆ.
ಇದಕ್ಕೆ ಕಾರಣ ರಾತ್ರಿ ಸಮಯದಲ್ಲಿ ಅಸಹಜ ಘಟನೆಗಳು ಸಂಭವಿಸುತ್ತವೆ ಎಂದು ನಂಬಲಾಗಿದೆ. ಮತ್ತೆ ಕೆಲವು ಪ್ರವಾಸಿಗರು ರಾತ್ರಿ ಅಲ್ಲಿ ಉಳಿದರೆ ಅವರು ಮಾಯವಾಗುತ್ತಾರೆ ಅಥವಾ ಮೃತಪಡುತ್ತಾರೆ ಎಂಬ ಕಥೆಗಳಿವೆ. ಉದಾಹರಣೆಗೆ, ಒಂದು ಪ್ರವಾಸಿಗರ ಗುಂಪು ರಾತ್ರಿ ಕೋಟೆಯಲ್ಲಿ ಉಳಿದುಕೊಂಡಿದ್ದರಂತೆ, ಆದರೆ ಅವರಲ್ಲಿ ಒಬ್ಬರು ಮೃತಪಟ್ಟನೆಂದು ವದಂತಿಗಳಿವೆ. ಅಸಹಜ ಧ್ವನಿಗಳು ಮತ್ತು ನೆರಳುಗಳು. ಅನೇಕರು ರಾತ್ರಿ ಸಮಯದಲ್ಲಿ ಸ್ತ್ರೀಯರ ಕಿರುಚಾಟಗಳು, ನೃತ್ಯದ ಧ್ವನಿಗಳು ಅಥವಾ ಯಾರೋ ಮಾತನಾಡುವಂತಹ ಶಬ್ದಗಳು ಕೇಳಿಸುತ್ತವೆ ಎಂದು ಹೇಳುತ್ತಾರೆ. ಕೆಲವರು ಕೋಟೆಯ ಗೋಡೆಗಳಲ್ಲಿ ಚಲಿಸುವ ನೆರಳುಗಳನ್ನು ನೋಡಿದ್ದೇವೆ ಎನ್ನುತ್ತಾರೆ. ರಾಜಕುಮಾರಿಯ ಆತ್ಮವು ಇನ್ನೂ ಅಲ್ಲಿ ಅಲೆದಾಡುತ್ತದೆ ಎಂದು ಅದನ್ನು ನಾವು ನೋಡಿದ್ದೇವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಭಯದ ವಾತಾವರಣ. ಈಗಲೂ ಕೋಟೆಗೆ ಹೋದವರು ಹಠಾತ್ ಭಯ, ಆಯಾಸ ಅಥವಾ ಮೂರ್ಛೆ ಹೋಗುತ್ತಾರೆ ಎಂಬ ವಾದವಿದೆ. ಕೆಲವು ಪ್ರವಾಸಿಗರು ತಮ್ಮ ಕ್ಯಾಮೆರಾಗಳು ಕೆಲಸ ಮಾಡದೇ ಇದ್ದದು ಅಥವಾ ಅಸಹಜ ಛಾಯಾಚಿತ್ರಗಳು ಬಂದಿವೆ ಎಂದು ಹೇಳುತ್ತಾರೆ, ಆದರೆ ಇವುಗಳಿಗೆ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ. ನಿಜವೋ ಅಥವಾ ಕಲ್ಪನೆಯೋ? ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ಭಾನ್ಗಢ್ನ ಪತನಕ್ಕೆ ಯುದ್ಧ ಮತ್ತು ಪ್ರಕೃತಿ ವಿಪತ್ತುಗಳು ಕಾರಣವಾಗಿರಬಹುದು. ಆದರೆ ಜನಪದ ಕಥೆಗಳು ಮತ್ತು ಶಾಪದ ಕಥೆಗಳು ಈ ಸ್ಥಳಕ್ಕೆ ಭಯಾನಕ ಹೆಗ್ಗಳಿಕೆಯನ್ನು ತಂದಿವೆ.